ಅವರು ಟೆಂಡರ್ ಕರೆದ್ರು. ಅವರು ಎಲ್ಲ ಟೆಂಡರ್ಗಳಲ್ಲಿ ಕರ್ನಾಟಕದ ಟೆಂಡರ್ ಜಾಸ್ತಿ ಇತ್ತು. ಅವರು ತಿರುಪತಿಯವರು ರಿಜೆಕ್ಟ್ ಮಾಡಿದ್ರು. ಅವನು ಯಾರೋ ಒಬ್ಬ ಆಂಧ್ರದವನು, ಅವನು ಒಬ್ಬ ಟೆಂಡರ್ ತೊಗೊಂಡ. ಅವನು ಭಾಳ ಬೋಗಸ್. ಅವನು ಈ ದನದ ಕೊಬ್ಬನ್ನು ಮಿಕ್ಸ್ ಮಾಡಿ ಇಡೀ ಆಮೇಲೆ ಗೊತ್ತಾಯಿತು ಅವರಿಗೆ. ಅದರಲ್ಲಿ ಹುಳ ಪ್ರಾರಂಭ ಆಯಿತು, ಯಾವುದೋ ಲಡ್ಡುನಲ್ಲಿ. ಅದರಿಂದ ಈಗ ಈ ಲಂಚದಿಂದ ಈ ಕೆಲಸ ಮಾಡಿದ್ದಾರೆ. ಅದು ಇವಾಗ ರಿಜೆಕ್ಟ್ ಮಾಡಿದ್ದು ಭಾಳ ಒಳ್ಳೆಯದಾಯಿತು. ಅದು ತಿಳಿದಿದ್ದು ಒಳ್ಳೆಯದು. ಆ ಮುಖ್ಯಮಂತ್ರಿ ಆದವರು ಅವ್ರು ನೋಡ್ಕೋಬೇಕಾಯಿತು. ಅವರು ನೋಡ್ಕೊಳ್ಳಿಲ್ಲ, ಅವ್ರದ್ದು ತಪ್ಪು. ಚಂದ್ರಬಾಬು ನಾಯ್ಡು ಕಿಕ್ಕಿ ಬ್ಯಾಕ್ ಇದೆ. ಚಂದ್ರಬಾಬು ನಾಯ್ಡು ಅಲ್ಲ, ಅವರು ಇನ್ನು ಬೇರೆ ಯಾರು. ಇದು ಕಿಕ್ ಬ್ಯಾಕಿಂದ ಇದು ಈ ಜನಗಳು ಎಲ್ಲರೂ ತಿನ್ನಬೇಕಾಗಿ ಬಂತು. ಇದು ಕೆಟ್ಟ ಲಾಡುನ, ಇದು ದೊಡ್ಡ ಪರಂಪರೆಯಲ್ಲಿ ದೊಡ್ಡ ಕೆಟ್ಟ ಹೆಸರು. ಇದು ಈ ಥರ ಆಗಬಾರ್ದು. ಇನ್ನು ಮುಂದೆ ಆದರೂ ಅವರು ಒಳ್ಳೆಯದನ್ನು ಮಾಡಿ. ನಂಬಿಕೆಗೆ ದ್ರೋಹ ಆಗಿದೆ. ಹೌದು ತುಂಬ ಮೋಸ. ಇದು ಮೋಸ. ಅದೇನೋ ಕಿಕ್ ಬ್ಯಾಕ್ ಇದೆ. ಇದು ಟೆಂಡರ್ ಅವನಿಗೆ ಕೊಡಬೇಕಾದ್ರೆ ಕಿಕ್ ಬ್ಯಾಕ್ ಇದೆ. ಇದು ನಮ್ಮ ಕರ್ನಾಟಕದ ತುಪ್ಪ ಭಾಳ ಪರಂಪರೆ. ಮೊದಲು ಕೊಡ್ತಾಯಿದ್ರು, ಅದು ರೇಟ್ ಜಾಸ್ತಿ ಅಂತ ರಿಜೆಕ್ಟ್ ಮಾಡಿದ್ರು. ಇವತ್ತಿನ ದಿವಸ ಈಗ ಅದನ್ನೇ ತೊಗೊಳ್ತಾ ಇದ್ದಾರೆ. ಈ ಥರ ಮಾಡಬಾರ್ದು. ಆ ಥರ ನಿಜವಾಗಿ ಮಾಡಿದ್ದಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ. ಅದು ಮಾಡಿದ್ದಾರೋ ಇಲ್ಲವೋ ಅನ್ನೋದು ನಿಜವಾಗಿ ಗೊತ್ತಿಲ್ಲ. ನೀವು ಹೇಳೋ ಪ್ರಕಾರದಲ್ಲಿ ಏನೋ ಒಂದು ರಿಪೋರ್ಟ್ ಬಂದಿದೆ, ಲ್ಯಾಬ್ ರಿಪೋರ್ಟ್ ಅಂತ. ಆ ಥರನೂ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅಂಥ ಒಂದು ತಿರುಪತಿ ದೇವಸ್ಥಾನ, ಅಂಥ ಸಾವಿರಾರು ಕೋಟ್ಯಾಂತರ ಭಕ್ತರು ಅಲ್ಲಿ ಬರುವಂಥ ಜಾಗಕ್ಕೆ ಯಾವುದೋ ಒಂದು ಹಣದ ಆಸೆಗೋ ಯಾವ ಆಸೆಗೋ ಗೊತ್ತಿಲ್ಲ. ಆ ಥರ ಮಾಡಿದ್ದಿದ್ರೆ ಖಂಡಿತ ತಪ್ಪು. ಆ ಥರ ಮಾಡಲೂಬಾರ್ದು. ಮಾಡಿದ್ದಿದ್ರೆ ಅವ್ರ ಮೇಲೆ ಕ್ರಮ ಆಗಲೇಬೇಕು. ಪ್ರಸಾದ ತಿನ್ನಬೇಕಾದ್ರೂ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳ್ತಾರೆ. ನಿಜವಾಗಿ ಎಲ್ಲಿಯೂ ಕೂಡ ಈಗ ಎಲ್ಲರೂ ಬೇಗ ಹಣ ಮಾಡಬೇಕು, ಎಲ್ರಿಗೂ ಬೇಗದ ಹಣ ಬೇಕು. ಈಗ ಅದಕ್ಕೋಸ್ಕರ ಯಾವ ಮಟ್ಟಕ್ಕೆ ಇಳಿಲಿಕ್ಕೂ ಎಲ್ಲರೂ ತಯಾರಿದ್ದಾರೆ. ಇವತ್ತಿನ ಪರಿಸ್ಥಿತಿ ಆಗಿದೆ. ಹಣಕ್ಕೋಸ್ಕರ ಏನೂ ಮಾಡಿರ್ಬೋದು, ಬಟ್ ಹೌದೋ ಸುಳ್ಳು ಅದು ನಮಗೆ ಗೊತ್ತಿಲ್ಲ. ನಿಜವಾಗಿ ಮಾಡಿದ್ದಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಿಜವಾಗಿ ಅವರೇನು ಜಗನ್ಮೋಹನ್ ರೆಡ್ಡಿ ಅವ್ರು ನಾವು ಆ ಥರ ಮಾಡಲಿಲ್ಲ ಅಂತ ಹೇಳಿದೆ, ಯಾವುದೋ ನ್ಯೂಸ್ ನಾನು ಕೇಳಿದೆ. ಬಟ್ ಅದು ಸತ್ಯಾಸತ್ಯತೆ ತಿಳ್ಕೊಂಡು ಮಾತಾಡಬೇಕಾಗ್ತದೆ. ನಮಗೆ ಸತ್ಯಾಸತ್ಯತೆ ಗೊತ್ತಿಲ್ಲ. ನೀವು ಹೇಳೋ ಪ್ರಕಾರ ರಿಪೋರ್ಟ್ ಬಂದದ್ದಿದ್ರೆ ಖಂಡಿತವಾಗಿ ಅದು ತಪ್ಪು. ನಂಬಿಕೆ ದ್ರೋಹ ಆಗಿದೆ. ನಂಬಿಕೆ ಇಂಥದ್ದಕ್ಕೆಲ್ಲ ಕ್ಷಮೆನೇ ಇಲ್ಲ. ಅಂಥದ್ದು ಆ್ಯಕ್ಚುಲಿ ಪ್ರಾಣಿ ಕೊಬ್ಬೆಲ್ಲ ಹಾಕಿ ಆ ಪ್ರಸಾದ ಮಾಡಿ ಎಷ್ಟೋ ಭಕ್ತರಿಗೆ ಅಷ್ಟು ನಂಬಿಕೆ ಇರುವಂಥ ಭಕ್ತರಲ್ಲಿ ಬಂದಾವಾಗ ಆ ಥರ ಪ್ರಸಾದ ಕೊಟ್ಟರೆ ಅದಕ್ಕೆ ಏನು ಅರ್ಥ ಇದೆ? ಅದೇ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಮನಸ್ಸಾಗೋದಿಲ್ಲ, ಪ್ರಸಾದ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ. ಆ ಥರ ತಪ್ಪೇ ತಪ್ಪು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.